ಓ ವಾವ್, ರಾಕ್ ಪೇಪರ್ ಸೀಸರ್ ಹಾಕ್ಬಿಟ್ಟು ಗೆಲ್ರಿ. ಅಲ್ಲಿ ಮೆತ್ತಗ ಮರಿ ಇರೋ ಬೋರ್ಡು ಇಲ್ಲಿ ಇತ್ತಲ್ಲ, ಇದನ್ನ ಅಪ್ಪನ ಕಾಲು ಬಿಟ್ಬಿಟ್ಟಿದೆ ನೋಡಿ. ಲೈಲಾ ಮಜ್ನು ಇಬ್ರು ಮಾತಾಡ್ತಾ ಇಲ್ಲ, ಲೈಲಾ ಮಜ್ನು ಜಗಳ ಆಗಿದೆ. What is the fam? Hi, so welcome back to my new vlog, guys. ಇವತ್ತಿನ vlog ಶುರು ಮಾಡ್ತಿರೋದು ನಾನು BMW ಅಲ್ಲಿ guys. ಸೊ ಏನಂದ್ರೆ ಪಾಪ ಹಚ್ಕೊಳ್ರಲ್ಲ, ಹಚ್ಕೊಳ್ರಿ. ನಾವು ನೋಡ್ರೆ ಪಾಪ ಅನ್ಸುತ್ತೆ, ಹಚ್ಕೊಳ್ಳಲ್ಲ. ಪಾಪ ಅವ್ನಿಗೆ ಏನ್ ರೋದನೆ ಹೇಳ್ತಾರಂದ್ರೆ ಇವರು. ಅವ್ನು ಒಂದ್ಸರಿ ಹೇಳ್ದು ಹೊಡ್ದ ಅಂದ್ರೆ ಎಲ್ಲಾ ಬಿದ್ದೋಗ್ತೀವಿ. ನಿತಿನ ಏನೋ ಈ ರೇಂಜಿಗೆ ರೋದನೆ ಹೇಳ್ತಾರೆ ನಿನಗೆ, ನೋಡು ಗೈಸ್. ನಿತೀಶ್ ಅವ್ರ ಅಮ್ಮ ಹಾಸ್ಪಿಟಲ್ ಅಲ್ಲಿ ಚೆಕಪ್ ಬಂದಿದ್ದಾರೆ, ಏನೋ ಒಂಚೂರು ಅವ್ರಿಗೆ ಹುಷಾರಿಲ್ಲ ಸಡನ್ ಆಗಿ. ಸೊ ಅದಕ್ಕೆ ಅದನ್ನ ಚೆಕ್ ನೋಡ್ಕೊಂಡು ಹೋಗಕ್ಕೆ ನಾನು ಬಂದಿದ್ದೆ. ಹಂಗೆ ಸಖತ್ ಹಸುವಾಗ್ತಿತ್ತು. ಬೆಳಗ್ಗೆ ಪ್ರೋಟೀನ್ ಶೇಕ್ ಕುಡ್ಕೊಂಡು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ, ನಂದೇನೋ ಪರ್ಸನಲ್ ವರ್ಕ್ ಇತ್ತು. ಸೊ ಅದಾದ್ಮೇಲೆ ನಾನು ಬ್ಲಾಗ್ ಶುರು ಮಾಡೋಕ್ಕೆ ಆಗಿಲ್ಲ, ಇವಾಗ ಶುರು ಮಾಡ್ತಾ ಇದ್ದೀನಿ. ಸೊ ಈಗ ಏನಾದ್ರು ತಿನ್ನೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ರು. ಬನ್ನಿ, ಎಲ್ರು ಪಾಪ ಟೆನ್ಷನ್ ಇದ್ದಾರೆ ಆಗಿಂದ. ಒಂಚೂರು ರೋಲ್ಸ್ ತಿನ್ಸ್ಕೊಂಬರೋಣ ಎಲ್ರು. ನೆಕ್ಸ್ಟ್ ಲೆವೆಲ್ ಜಾಮು. ಈ ರೋಡಿಗಂತೂ ಎಷ್ಟು ಬರ್ತಿದ್ವಿ ಅಂದ್ರೆ ರಾಮಯ್ಯ ರೋಡಿಗೆ ನಾವು ತುಂಬಾ ಬರ್ತಿದ್ವಿ ಅವಾಗ. ಇಲ್ಲಿ ಜೆರಾಕ್ಸ್ ಅಂಗಡಿ ಇತ್ತು, ಜೆರಾಕ್ಸ್ ಮಾಡ್ಸೋಕ್ಕೆ ಅಂತಾನೆ ಬರ್ತಿದ್ವಿ ಸ್ಕೂಲಿಂದ. ಈ ಬೇಜಾನ್ ಹೋಟ್ಲುಗಳು ಮಾಡ್ಬಿಟ್ಟವ್ರೆ, ಏನು ತಿನ್ನೋದು ನೋಡೋಣ. ಇವತ್ತು ಡಯಟ್ ಫಾಲೋ ಮಾಡೋಕ್ಕಾಗಿಲ್ಲ, ನಾಳೆನಾದ್ರು ಸ್ಟ್ರಿಕ್ಟಾಗಿ ಮಾಡಬೇಕು. ಗೈಸ್ ರೀಚ್ ಆಗಿದ್ದೀವಿ ರೋಲ್ ಶಾಪ್. ನೋಡಿ ರೋಲ್ಸ್ ಮಾಡ್ತವ್ರೆ, ನೋಡಿ ಸ್ನ್ಯಾಕ್ ಹಿಡಿತಾನೆ. ಇಲ್ಲಿ ಈ ಜಾಗಕ್ಕೆ ಬಂದು ನಾನು ರೋಲ್ ಅಂಗಡಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಾನು ಸಂಜಯ್. ಈ ಜಾಗಕ್ಕೆ ಬಂದು ನೋಡ್ಕೊಂಡು ನಿಂತಿದ್ವಿ ಏನೇನು ಹಾಕ್ತಾರೆ, ಹಿಂಗೆ ಹಾಕ್ತಾರೆ ಅಂತ ಗೊತ್ತಾ. ಆಮೇಲೆ ಫಿಸ್ಟಾಟೋ ಮಾಡಿದ್ದು. ಒಳ್ಳೆ ಬಿಸ್ನೆಸ್ ಇದು ಮಗ. ನೀರು ಇಸ್ಕೊಡು ನೀರು. ಗೈಸು ಎಲ್ಲ ರೋಲ್ಸ್ ಕಾಯ್ತಾ ಇದ್ದೀವಿ. ಸಕ್ಕತ್ ಹಸ್ವಾಗ್ತಿದೆ, ತಿನ್ಕೊಂಡು ಆಮೇಲೆ ಏನಾದ್ರು ತಿನ್ನೋಕ್ಕಾಗುತ್ತೆ ನೋಡೋಣ. ಫಸ್ಟ್ ಇದೊಂದು ತಿನ್ಬಿಟ್ಟು ಇನ್ನೂ ಏನಾದ್ರು ತಿನ್ನಬೇಕು ಅನಿಸ್ತಿದೆ, ನೋಡೋಣ ಏನಾಗುತ್ತೆ. ಇಲ್ಲದು ರೋಲ್ ಬಂತು ಗೈಸ್. ರೋಲ್ಸ್ ತಿನ್ಕೊಂಡು ಸ್ಪ್ರೈಟ್ನ ಇಲ್ಲಿ ಇಟ್ಬಿಟ್ಟು ಶೋಕಿಯಲ್ಲಿ ಹೋಗ್ತಾ ಇದ್ದೀವಿ. ವಾಪಸ್ ಇವನ್ನೆಲ್ಲ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ಮನೆಗೆ ಹೋಯ್ತಾನೋ ಗೈಸ್ ಹಂಗೆ ಒಂದು ಲೈಮ್ ಟೀ ಹೊಡ್ಕೊಂಡು ಹೋಗೋಣ ಅಂತ ಲೈಮ್ ಟೀ ನಿಲ್ಸಿದ್ದೀವಿ. ಇವು ಸಖತ್ತಾಗಿ ಮಾಡ್ತಾರೆ. ಅದ್ರ ಜೊತೆಗೆ ಹಂಗೆ ನಾನು ಮೆಟಾ ಗ್ಲಾಸ್ನ ತೋರಿಸ್ತಾ ಇದ್ದೆ. ಶೋಕಿ ನಾನು ಕೂಡ ಮನೆಗೆ ಎತ್ಕೊಂಡಿರ್ತೀನಿ. ಏನು ಗ್ಲಾಸ್ ಶೋಕಿ ಸಖತ್ತಾಗಿ ಮಾಡೋರು. ಎಷ್ಟು ಲೈಮ್ ಟೀ ಕುಡ್ಕೊಂಡು ಹೊರಟಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಕಾಲ್ ಎವ್ವಿ ನೋವು, ಮೂವ್ ಮಾಡೋಕ್ಕೆ ಆಗ್ತಾಯಿಲ್ಲ, ಒದ್ದಾಡ್ತಾ ಇದ್ವಿ. ಸಬ್ಸ್ಕ್ರೈಬರ್ಸ್ ಹಾಯ್ ರಾಮ, ಇಲ್ಲೇ ಇರೋದಾ? ಹಾಯ್ ಇಲ್ಲಿ ಹಾಯ್ ಸೂಪರ್. ಏನು ಓದ್ತಿರೋದು? ಹೌದಾ? ಯಾವ ಕಾಲೇಜು? ಓಹೋ ಬಾಪು. ನಮ್ಮ ಸಂಜೆ ಎಲ್ಲ ಅದೇ ಕಾಲೇಜ್ ಓದಿದ್ದು, ಬಾಪು. ಥ್ಯಾಂಕ್ ಯು ಲೆಟ್ಸ್ ಗೋ ಗೈಸ್. ಯಪ್ಪ, ನಾನು ನನ್ನ ಫೋನ್ದು ಬ್ಯಾಕ್ ಕೇಸ್ ತೆಗ್ದುಬಿಟ್ಟಿದ್ದೀನಿ. ಒಂಥರ ಲೈಟ್ ವೇಟ್ ಫೀಲ್ ಆಗುತ್ತೆ ಫೋನು ವ್ಲಾಗ್ ಮಾಡಬೇಕು ಅಂತ. ಎಲ್ಲ ಸಖತ್ ಹೆವಿ ಫೀಲ್ ಆಗೋದು ಒಂಥರ. ಹಿಂಗೆ ನೋಡಿ, ಹಿಂಗೆಲ್ಲ ಮಾಡ್ಬೋದು ಆರಾಮಾಗಿ. ಗೈಸ್ ಅಲ್ಲಿಂದ ಹೊರಟು ಬಂದ್ವಿ. ಬಾಯ್ಸ್ ಎಲ್ಲ ಹೊರಟ್ರು. ಬಾಯ್ ಏನಾದ್ರು ಫೋನ್ ಹಾಕಪ್ಪ. ಗೈಸ್ ಮನೆಗೆ ಹೊರಟಿದ್ದೀನಿ. ಲೆಟ್ಸ್ ಗೋ ಹೋಮ್. ಯಾವ ಬೋರ್ಡು? ಇಲ್ಲಿರೋದಾ? ಸೊ ಇಲ್ಲಿರೋ ಬೋರ್ಡು ಇಲ್ಲಿ ಇತ್ತಲ್ಲ, ಇದನ್ನ ಅಪ್ಪನ ಕಾಲು ಮೇಲೆ ಬಿದ್ದುಬಿಟ್ಟಿದೆ ನೋಡಿ. ಅಲ್ಲಿ ಗಾಯ ಆಗ್ಬಿಟ್ಟಿದೆ ಫುಲ್ಲು. ಕರೆಕ್ಟಾಗಿ ಅಲ್ಲೇ ಬಿದ್ದಿದೆಯಲ್ಲಪ್ಪ. ಕುಯ್ಕೊಂಡಿರೋದು ಅದು ಕಾಲು. ಅದೇ ಮನ ಇದು ಕಬ್ಬಣ ಥರ ಇತ್ತಲ್ಲ, ಅದು ತುಂಬ ಸರಿ ಬೀಳ್ತಾನೆ ಇತ್ತು. ಅದು ಎತ್ತಿಡ್ಬಿಡ್ಬೇಕಿತ್ತು ಫಸ್ಟೇ ನಾವು. ಗೈಸ್ ಮನೆಗೆ ಬಂದು ಫೋನ್ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕೊಂಡಿದ್ದೀನಿ. ಆ್ಯಂಡ್ ನಮ್ಮ ರಾಣಿನೂ ಇಲ್ಲೇ ಬಂದು ಕೂತವಳೆ. ರಾಣಿ ಮಳಿ. ಸೊ ರಾಣಿಗೆ ಫುಡ್ಡು ಮತ್ತು ನಾನು ಅಪ್ಪಂಗೆ ಹಾಲು ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದ ಮೇಲೆ ನಾವು ನಮ್ಮ ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ. ನಮಗೋಸ್ಕರ ನಮ್ಮ ಬಾಕ್ಸ್ ಕಾಯ್ತಿದೆ ನೋಡಿ. ಅದು ಥ್ಯಾಂಕ್ ಯು ಸರ್. ಸಮೀರ್ ಚಾನ್ ನಮ್ಮ ಅಮ್ಮ, ಥ್ಯಾಂಕ್ ಯು ಗೈಸ್. ಸೊ ಹಾಲು ಮತ್ತು ರಾಣಿದು ಊಟನೂ ಬಂತು ನೋಡಿ. ನಮ್ಮ ರಾಣಿಗೆ ಊಟ ತಿನ್ಕೋ ರಾಣಿ, ಪೆಡಿಗ್ರಿ ತಿನ್ಕೋ. ತಗೊಳ್ಳಿ ಗೈಸ್. ನಮ್ಮ ಮದರ್ ಇಂಡಿಯಾನು ಬಂದರು. ನಾವು ಅಪ್ಪಂಗೆ ಒಂದು TT ಇಂಜೆಕ್ಷನ್ ಹಾಕ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಮತ್ತು ಗೈಸ್ ನಾವು ಇವಾಗ ನಮ್ಮ ಕಾರಲ್ಲಿ ಹೋಗ್ತಿರೋದು. ಈ ಕಾರಲ್ಲಿ ಪೆಟ್ರೋಲ್ಗೆ ಮೈಲೇಜೇ ಕೊಡ್ತಾ ಇಲ್ಲ. 4-5 ಕೊಡ್ತೈತೆ. 4-5 ಕೊಡ್ತೈತೆ. ಸಾಕಾಗಿ ಹೋಗ್ಬಿಟ್ಟಿದೆ ಫ್ಯೂಲ್ ಹಾಕ್ಸಿ 1000 ರೂಪಾಯಿ ಬೆಳಗ್ಗೆ ಹಾಕ್ಸಿದ್ದು. ಆಮೇಲೆ ಗೈಸ್ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನು ಅಂದರೆ, ವಿಕ್ರಾಣಿ
ಲೈಲಾ ಮಜ್ನು ಇಬ್ರು ಮಾತಾಡ್ತಾ ಇಲ್ಲ. ಲೈಲಾ ಮಜ್ನು ಜಗಳ ಆಗಿದೆ. ಲೈಲಾ ಮಜ್ನು ಜಗಳ ಆಗಿದೆ. ಸೊ ಲೈಲಾ ಮಜ್ನು ಮಾತಾಡ್ತಾ ಇಲ್ಲ. ಯಾವ ಫ್ಲೋರ್ ಇದು? ಟೆನ್ಷನ್ ಆಗ್ಬಿಟ್ಟು ಲಿಫ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟವ್ರೆ. ಮನೆ ಆದ್ರೆ ಓಡೋಗ್ಬಿಟ್ಟಿರೋರು. ಇಬ್ರು ಮಾತಾಡ್ತಾ ಇಲ್ಲ ಲೈಲಾ ಮಜ್ನು. ಇರ್ಲಿ ಸ್ವಲ್ಪ ದಿನ, ಆಮೇಲೆ ಮತ್ತೆ ಇಬ್ರು ಬೈಕಲ್ಲಿ ಓಡಾಡೋದು ನೋಡ್ತೀರಾ. ಆ ಕಡೆಯಿಂದ ಈ ಕಡೆ ಹೆಲ್ಮೆಟ್ ಹಾಕೊಂಡು ಇಬ್ರು ಓಡಾಡ್ತಿದ್ರೆ ಬನ್ನಿ ಹೋಗೋಣ. ಕನ್ಸು ಏನು? ಕನ್ಸ? ನೀವೇನು ಹೇಳ್ತೀರಪ್ಪ ಇದಕ್ಕೆ? ಹಾ, ಏನು ಹೇಳಲ್ಲ. ನಾವು ಇನ್ನೊಂಚೂರು ಬೆಂಕಿ ಹಾಕೋಣ ಇದಕ್ಕೆ. ಬನ್ನಿ ಪಪ್ಪ. ಮಮ್ಮಿ ಮುಂದೆ ಕೂತ್ಕೊಂಡ್ಬಿಟ್ರು. ಬರ್ರಿ ಹೋಗೋಣ. ಇವತ್ತು ಬರೋಷ್ಟರಲ್ಲಿ ಒಂದಾಗಬೇಕು, ಇಲ್ಲ ದೊಡ್ಡ ಜಗಳ ಆಗಬೇಕು. ಲೆಟ್ಸ್ ಗೋ. ಸೊ ಗೈಸ್, ನಾವು ಇನ್ನೇನು ಹೋಗ್ತಾ ಇದ್ವಿ, ಆವಾಗಲೇ ಇವರು ಬಂದಿದ್ದಾರೆ 3 ಜನ. ಸೊ ನಾವೀಗ ಆಚೆ ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಬಾಯ್ ಗೈಸ್. ಸೊ ಫೈನಲಿ ಹಾಸ್ಪಿಟ್ಲ್ ರೀಚ್ ಆಗಿದ್ದೀವಿ. ಬನ್ನಿ ಕರ್ಕೊಂಡು ಹೋಗೋಣ. ಸೊ ಹಾಸ್ಪಿಟ್ಲ್ ರೀಚ್ ಆಗಿದ್ದೀವಿ. ನೆಕ್ಸ್ಟ್ ವೀಕ್ ಅಂತ ಅವನಲ್ಲಿ ಇವಳಿಲ್ಲಿ ಮಾತಿಲ್ಲ ಕಥೆಯಿಲ್ಲ ಎದುರೆದುರು ಬಂದಾಗ ಅಲ್ಲೇ ಸೊ ನಮ್ಮ ಮಜ್ನು ಅದು ಟ್ರೀಟ್ಮೆಂಟ್ ಆಗಿದೆ. ನೋವಿದ್ಯಪ್ಪ? ನೋವೇನು? ಗೈಸ್ ಏನ್ ಮಲಗಿದೀಯೋ, ಏನ್ ಮಲಗಿದೀಯೋ ಲೇ, ಏನೋ ಕಂದಲೇ, ಏನೋ ಇದು ಕಂದಲೇ. ಅಮುಕ್ಲ ಅನ್ಸರಿ. ರಾಣಿಮಲಿ ಇಲ್ಲ, ಸಾರಿ ರಾಣಿ ಮರಿ. ಗೈಸ್, ಅನ್ಬಾಕ್ಸ್ ಮಾಡುವ ಸಮಯ. ಇವತ್ತು ಲೈಲಾ ಮಜ್ನು ಒಂದು ಮಾಡೋಣ ಅಂತ ತುಂಬಾ ಟ್ರೈ ಮಾಡಿದೆ, ಆಗ್ಲೇ ಇಲ್ಲ. ಇವಳೇನು ಹಿಂಗಾಡ್ತಾವಳೆ. ಬಾರೆ ರಾಣಿ. ಗೈಸ್, ಫೈನಲಿ ಅನ್ಬಾಕ್ಸ್ ಮಾಡುವ ಸಮಯ. ನೀನು ಅನ್ಬಾಕ್ಸ್ ಮಾಡಿ ಎಷ್ಟು ದಿನ ಆಯ್ತು? ಸ್ವಲ್ಪ ದೂರ ಆಯ್ತು. ಇವಂಗಿಂತ ತುಂಬಾ ದಿನ ಆಯ್ತಲ್ಲ. ಒಂದ್ ನಿಮಿಷ, ಮೊನ್ನೆ ಯಾರು ಮಾಡಿದ್ದು? ಯಾವುದು? ನೀನೇ ಮಾಡಿದ್ದು ಯಾರೋ ಐಟಮ್. ಯಾವುದು? ಸೂಟ್ಕೇಸ್. ಯಾವ ಸೂಟ್ಕೇಸು? ಅದು ನೀನು ಟ್ರಿಪ್ ಹೋಗ್ಬೇಕು. ನೀವಿಬ್ರು ಜಗಳ ಆಡ್ಕೊಂಡು ಮಾಡಿದ್ರಿ ಅವತ್ತಲ್ವಾ? ಇಲ್ಲ ಎಣ್ಣೆ ಮಾಡಿದ್ದು ಅವತ್ತು. ಯಾರು ಮಾಡಿದ್ದು? ನೋಡ್ಬೇಕಂತ ಇವನ್ ಮಾಡಿದ್ದ. ಇಲ್ಲ ಈಗ ರಾಕ್ ಪೇಪರ್ ಸೀಸರ್ ಹಾಕ್ಬಿಟ್ಟು ಗೆಲ್ರಿ. ಈಗ ಹ್ಯಾಂಡಿಕ್ಯಾಪ್ ಕೇರ್ ಮಾಡಿಸಿ. ಅವನ ಕೈಲಿ ಆಗಲ್ಲ ಅಂತಾನೆ ಮಾಡಿಸ್ತಲ್ಲ. ರಾಕ್ ಪೇಪರ್ ಸೀಸರ್ ಸಾಯಿಲ್ ಹೋಗು. ನಿನ್ನ ಹಣೆ ಬರದಲ್ಲಿ ಇಲ್ವೇ ಇಲ್ಲ ಬಿಡುಗೇನು. ಕುಯ್ಯಪ್ಪ ಕುಯ್, ಅನ್ಬಾಕ್ಸ್ ಮಾಡು. ಆಸೆ ಪಟ್ಕೊಂಡೆ ಕೂರಿ ನೀನು. ಈ ರೇಂಜಿಗಿದೆ, ಇಷ್ಟು ಹೊಡೆದಿದೆ. ಏನ್ ಇರ್ಬೋದು ಇದ್ರಲ್ಲಿ, ನನಗೆ ಗೊತ್ತಾಗ್ತಾ ಇಲ್ಲ. ಕುಯ್ಯಲೆ ಜುಟ್ಟು ಬೇಕು, ಎಲೆ ಜುಟ್ಟು ಕ್ಲೀನಾಗಿ ಕುಯ್ಯಲೆ ಜುಟ್ಟು. ಏಯ್ ಮೆತ್ತಕ್ಕು ಎಲೆ ಜುಟ್ಟು. ಬಿಟ್ ಬಿಡೋ ಕುಯ್ತಾವ್ ನೋಡು. ಎಲ್ಲಿ ನೀನ್ ಬಂದ್ಬಿಡ್ತೀಯ ಅಂತೇಳಿ. ಮೆತ್ತಗ ಮರಿ. ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾನೆ. ನಮ್ಮ ಅಮ್ಮ ಕೇಳಲ್ಲ ನಾನು. ಏನಿರ್ಬೋದು ಇದ್ರಲ್ಲಿ? ಟಿವಿ ನಾ ಅಂತ ಕೇಳ್ತಾರ ನಮ್ಮ. ಇಲ್ಲಿರೋದೇನು ಮತ್ತೆ ಇಷ್ಟು ದೊಡ್ಡದು? ಏನಿರ್ಬೋದು ಪಪ್ಪ? ಏನಿರ್ಬೋದು ನಿಮಗ್ ಗೊತ್ತಲ್ಲ? ಮೆತ್ತಗೆ. ಓಕೆ, ಅಯ್ಯೋ ಇದ್ರಲ್ಲೇ ಕಾಣಿಸ್ಬಿಡ್ತಲ್ಲ ಗೈಸ್. ಇದು ನಾವು ಮಲೇಷಿಯಾಲಿ ನೋಡಿರುವಂತಹ ಒಂದು ವಸ್ತು, ಮಲೇಷಿಯಾಲಿ ಓಡಿಸಿರುವಂತಹ ಒಂದು ವಸ್ತು. ತಗೋಬೇಕು, ನಮ್ಮ ಬೆಂಗಳೂರಲ್ಲಿ ಓಡಿಸ್ಬೇಕು ಅಂತ ಆಸೆ ಪಟ್ಟು ತರಿಸಿರುವ ವಸ್ತು. ಏನಿದು?
ಏನಿದು ಎಂದರೆ ಎತ್ತಪ್ಪ, ಅಯ್ಯೋ ಏನೋ ಇಷ್ಟು ಭಾರ ಇದೆ ಇದು. ಎತ್ತಿಪ್ಪ ಹಂಗೆ. ಯಪ್ಪ ಬೆನ್ನೋ ಬಂದ್ಬಿಡ್ತು ಒಂದೇ ಸರಿಗೆ. ಓ ಎತ್ತಬೇಕು, ಹಿಂಗೆ ಎತ್ತಬೇಕು ಫುಲ್ಲು. ಯಪ್ಪ ಸಖತ್ ಭಾರ ಇದೆ. ಓ ವಾವ್, ಹೆಂಗಿದೆ ಹೆಂಗಿದೆ? ವಾವ್. ಇದನ್ನ ಈಗ ಫಿಟ್ ಮಾಡೋಣ, ಫಿಟ್ ಮಾಡಿ ನೋಡೋಣ ಇದ್ರ ಫಂಕ್ಷನ್ಸ್ ಹೆಂಗಿರುತ್ತೆ ಅಂತ. ಇದು ಆಕ್ಚುಲ್ ಆಗಿ ನಮ್ಮ ಇಂಡಿಯನ್ ರೋಡ್ಸ್ಗೆಲ್ಲ ಒಂಚೂರು ಅಂದ್ರೆ ಪ್ರಾಪರ್ ರೋಡ್ ಇರ್ಬೇಕು, ಅವಾಗ ಮಾತ್ರ ಓಡ್ಸಕ್ಕಾಗೋದು. ಬಟ್ ಸ್ಟಿಲ್ ಎಲ್ಲ ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಇದ್ರ ಜೊತೆ ಮಾಡೋಣ. ಓ ಗೈಸ್, ಹಾಕೊಳ್ಳಕ್ಕೆ ಬ್ಯಾಂಡ್ ಗಿಂಡೆಲ್ಲ ಕೊಟ್ಟವ್ರೆ ಓಡಿಸ್ಬೇಕಾದ್ರೆ ದಬ್ಬಕೊಂಡ್ರೆ ಅಂತ. ಇರೋ ಲಾಕ್ ಹಾಕಿದ್ದೀನ ಹ್ಯಾಂಡಲು ಬಂದ್ಗಿನ್. ಏನಿದು ಗೈಸ್, ಎಷ್ಟು ಸಾಕಾಗಿದೆ ಗೊತ್ತಾ? ಐ ಆಮ್ ಜಸ್ಟ್ ಲವಿಂಗ್ ದಿಸ್. ವಾವ್, ಸೀಟ್ ಇರೋದು. ಸೊ ಇದು ಏನಂದ್ರೆ ಇದು ಒಂಥರ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ಬೋದು ಚಿಕ್ಕದು. ಬಟ್ ಇದು ಸೀಟ್ ಇರೋದು ಬರುತ್ತೆ, ಅದು ಬರೀ US ಅಲ್ಲಿ ಸೇಲ್ ಆಗುತ್ತೆ. US ಬೇರೆ ಬೇರೆ ಕಂಟ್ರೀಸಲ್ಲಿ ವಿಚ್ ಇಸ್ ಲೀಗಲ್. ಅಂದರೆ ನಾವು ಇಂಡಿಯಾಲಿ 25-30ಗಿಂತ ಜಾಸ್ತಿ ಸ್ಪೀಡ್ ಇರೋ ಯಾವುದೇ ವೆಹಿಕಲ್ ಇದ್ರೂ, ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡೋ ವೆಹಿಕಲ್ ಏನೇ ಇದ್ರೂ ಅದಕ್ಕೆ ನಾವು ಲೈಸೆನ್ಸ್ ತೊಗೋಬೇಕು. ಸೊ ನಾನೊಂದು ಬುಕ್ ಮಾಡಿದೆ, 60 ಕಿಲೋಮೀಟರ್ ಸ್ಪೀಡ್, ಒಂದೇ ಸರಿ 60 ಸ್ಪೀಡ್ ಹೋಗುತ್ತೆ. ಆ ಸ್ಪೀಡ್ ಹೋಗುವಂಥದ್ದು ಒಂದು ಬುಕ್ ಮಾಡಿದ್ದೆ. ಬಟ್ ಅವ್ರು ಇಂಡಿಯಾಗೆ ಇಟ್ಸ್ ನಾಟ್ ಲೀಗಲ್ ಅಂತ ಹೇಳಿದ್ರು, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ. ಅದಕ್ಕೆ ಸೀಟ್ ಎಲ್ಲ ಆಯಿತು, ಸಕ್ಕದಾಗಿತ್ತು ಮಾತ್ರ. ಶಾಕ್ ಅಬ್ಸೋರ್ಸು, ಲೈಟು ಎಲ್ಲ ಸಕ್ಕದಾಗಿತ್ತು. ಬಟ್ ಅದಿಲ್ಲ, ಲೀಗಲ್ ಇಲ್ಲ ಅಂದರು. ಸೊ ದಿಸ್ ಈಸ್ ಲೀಗಲ್ ಆ್ಯಂಡ್ ಇದು 25 ಸ್ಪೀಡ್ ಹೋಗುತ್ತೆ. ಸೊ ಅದಕ್ಕೆ ಇದನ್ನು ತರಿಸಿದ್ದೀನಿ. ಸೊ ಇದು ಫಿಕ್ಸಿಂಗ್ ಮಾಡ್ತಾನೆ ನಮ್ಮ ಟುಮ್. ಸೊ ನಮ್ಮ ಅಮ್ಮ ಏನೋ ಒಂದು ಮಾತು ಹೇಳಿದ್ರು. ಏನೋ 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 ಹೇಳಿದ್ರಿ, ಏನೋ ಹೇಳಿದ್ರಿ, ಹೇಳಿ ಏನದು? ಫ್ರಿಡ್ಜ್ ಆರ್ಡರ್ ಮಾಡಿದ್ರೆ ಏನೇನು ಆರ್ಡರ್ ಮಾಡ್ತಾನೆ ಅಂತೆ. ಸೊ ನೆಕ್ಸ್ಟ್ ದುಡ್ಡು ಬಂದರೆ ನೆಕ್ಸ್ಟ್ ಫ್ರಿಡ್ಜ್ ಆರ್ಡರ್ ಮಾಡೋಣ. ಫ್ರಿಡ್ಜ್ ಮತ್ತೆ ನಮ್ಮ ಅಮ್ಮ ಇತ್ತೀಚೆಗೆ ಏನೋ ಹೊಸ ಡೌ ಶುರು ಮಾಡ್ಕೊಂಬಿಟ್ಟವ್ರೆ. ನನ್ನ ಫೋನ್ ಸರಿ ಇಲ್ಲ, ನನ್ನ ಫೋನ್ ಹಾಳಾಗೋಗ್ಬಿಟ್ಟಿದೆ, ನನ್ನ ಫೋನ್ ಸರಿ ಇಲ್ಲ ಅಂತ. ಸೊ ಈಗ ಅದೊಂದು ನೋಡಬೇಕು ನಮ್ಮ ಅಮ್ಮಗೊಂದು ಫೋನು. ಸೊ ಸದ್ಯಕ್ಕೆ ಇದು ನನಗೆ ಎಕ್ಸೈಟ್ಮೆಂಟ್ ಇದೆ. ಫಿಕ್ಸ್ ಆಗಿದ ತಕ್ಷಣ ಓಡಿಸಿ ಹೆಂಗಿರುತ್ತೆ ನೋಡೋಣ. ಸೊ ಸ್ಟಾರ್ಟ್ ಮಾಡಿ ನಾವು ಅಪ್ಪ ಆಗಲಿ ಓಡಿಸ್ತವ್ರೆ. ಒಂದು ರೌಂಡ್ ಹೋಗಿ ನೋಡೋಣ ಇಲ್ಲಿಂದ. ಸೊ ನಾಳೆ ಇದರಲ್ಲಿ ಜಿಮ್ಗೆ ಹೋಗ್ತೀನಿ, ಮತ್ತೆ ಸ್ಯಾಂಪೆ ಮಠಕ್ಕೆ ಹೋಗ್ತೀನಿ. ಅಯ್ಯೋ ಕಿಚನ್ಗೆ ಹೋಗ್ಬಿಟ್ರು ನಾವು ಅಪ್ಪ ಒಳಗೆ. ವಾವ್, ಹೆಂಗಿದೆ? ಇನ್ಮೇಲೆ ಈವ್ನಿಂಗ್ ಹೊತ್ತು ಒಂದು ರೌಂಡ್ ಹೊಡೀರಿ ಇದರಲ್ಲಿ. ಈಗ ಟುಮ್ ಒಂದು ರೌಂಡ್ ಹೊಡಿತಾನೆ. ಓ ಅಪ್ಪ ಟುಮ್ ನಮ್ಮ ಅಪ್ಪ ಕೊಡಂಗೆ ಇಲ್ಲ ಅದು. ಬಾರಪ್ಪ, ಪುಷ್ ಮಾಡಿ ಎಕ್ಸ್ಲೇಟರ್ ಕೊಡಬೇಕು. ಹ್ಞೂ ಹಂಗೆ. ಹೆಂಗಿದೆ ಪವರು? ಇಟ್ಟ ಪಾಟ್ ಗಿಟ್ಟಕ್ಕೆ ಇಟ್ಬಿಟ್ಯಾ? ಪುಷ್ ಮಾಡು, ಕೊಡು. ಹೋಗ್ತಿದ್ಯಾ? ಸೂಪರ್. ಸೊ ಈಗ ನಮ್ಮ CC ಓಡಿಸ್ತಾನೆ. ಪುಷ್ ಮಾಡಿ 1-2 ಸ್ಪೀಡ್ ಬಂದ್ಮೇಲೆ ಎಕ್ಸ್ಲೇಟರ್ ಕೊಡು. ಲೈಟ್ ಅದಲ್ಲ, ಇದಾ ಲೈಟು? ಬೆಲ್ಲದು. ಬೆಲ್ಲೆಲ್ಲ ಇದೆ ನೋಡಿ. ಒಂದು ನಿಮಿಷ ಬೆಲ್ ಹೊಡಿ, ಎಳಿಯೋ. ಲೈಟ್ ಇಲ್ಲೆಲ್ಲ ಇರುತ್ತೆ, ಆನ್ ಮಾಡೋದು ಅನ್ಸುತ್ತೆ. ಎಕೋ ಮೋಡ್ ಇದು ಡಿ ಮೋಡ್, ಸ್ಪೀಡ್ ಮೋಡು. ಹೋಗು, ಪುಷ್ ಮಾಡು. ಪುಷ್ ಮಾಡಿ ಎಕ್ಸ್ಲೇಟರ್. ಪಾಟೋ ಒಂದ್ಸರಿ ಬೀಳೋ, ಕಂಟೆಂಟ್ಗೋಸ್ಕರ ಬೀಳೋ ಸಂಜಯ್. ಒಂದ್ಸರಿ ಬಿದೋಗ್ಬಿಡು ಆಯ್ತಾ? ಈಗ ಹೋಗ್ಬಿಟ್ಟು ಅಲ್ಲಿ ಹಬ್ಬಕ್ಕನ್ ಬಿದೋಗ್ಬಿಡು. ಹಾ ನೋಡಿ ಎಂತ ಅಲ್ಟ ಕೆಲಸಗಳು ಮಾಡ್ತಾನೆ. ಬಿದೋಗು ಬೇಗ ಬಿದೋಗು. ಓಕೆ, ಈಗ ಲೋಕಿ ಓಡ್ಸೋಲೆ. ಏನೋ ಓಡ್ಸೋ. ಗೈಸ್ ಇಲ್ಲಿ ಇದನ್ನೆಲ್ಲ ಮಿಕ್ಕಿದ್ದು ನಾಳೆ ಬರುತ್ತೆ, ನಾಳೆ ಬ್ಲಾಗಲ್ಲಿ. ಈಗ ಸದ್ಯಕ್ಕೆ ಇಷ್ಟೇ. ಸೊ ಆಚೆ ಹೋಗ್ತಾರ ನೋಡಿ. ಇದು ಫ್ಲಾಟ್ ಏರಿಯಾ ಅಲ್ವಾ, ಇಲ್ಲೆಲ್ಲ ಓಡಿಸ್ಬೋದು. ಆಯ್ಕೊಂಡ್ಬಿಟ್ಟಿಯಾ ಬೇರೆಯವ್ರ ಮನೆ ಮುಂದೆ ಹೋಗ್ಬಿಟ್ಟು? ಬಂದ ನೋಡಿ, ಬಂದ KGF ಹೀರೋ ಬಂದಂಗೆ ಬರ್ತಾವ ನೋಡಿ. ಹೆಂಗಿದೆ ಸಂಜಯ್? ಹೆಂಗಿದೆ ಎಕ್ಸ್ಪೀರಿಯನ್ಸು? ಗೈಸ್ ಇದು ನಾನು ಮಲೇಷಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ನನ್ನ ಫ್ಯಾಮಿಲಿ ಯಾರು ಮಾಡಿರಲಿಲ್ಲ. ಸೊ ಎಲ್ಲರೂ ಒಂದು ಎಕ್ಸ್ಪೀರಿಯನ್ಸ್. ಕುತ್ಕೊಂಡ್ರೆ ಅದು ಬೇರೆನೆ, ಇದು ಬೇರೆ, ನಿಂತ್ಕೊಳ್ಳೋದು ಬೇರೆ. ಇದರಲ್ಲೂ ಶಾಕ್ ಅಬ್ಸರ್ವ್ಸ್ ಇದೆ ಅಲ್ಲ, ಡಿಸ್ಕ್ ಇದೆ, ಶಾಕ್ ಅಬ್ಸರ್ವ್ ಡಿಸ್ಕ್ ಇದೆ. ಒಂಚೂರು ಹಳ್ಳ ಗಿಳ ಬಂದರೆ ಸೇವ್ ಮಾಡುತ್ತಿದ್ದು.
ಬೇಕಿದ್ರೆ ಲೈಟ್ ಬರ್ತಿದ್ದೆ ನಾನು ಹೋಗ್ಲ ಅಲ್ಲಿ ಆ ಕಡೆ ಹೋಗಿಲ್ಲ ನಾನು ಆ ಕಡೆ ಹೋಗ್ಲಿಲ್ಲ ಇವ್ರದ್ದು ಬರೀ ಜಗಳಾನೆ. ಸೊ ಚಾರ್ಜ್ ಕಮ್ಮಿ ಇದೆ ಅಂತೇಳಿ ಚಾರ್ಜ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ನಾಳೆ ಬೆಳಗ್ಗೆ ನಿಮಗೆ ರಿಯಲ್ ರಿವ್ಯೂ ಕೊಡ್ತೀನಿ.